MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಡಿಕೆ ನಾನು 2 ಬಾರಿ ಭೇಟಿಯಾಗಿ ಮಾತುಕತೆ ಮಾಡಿದ್ದೇವೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಡಿಕೆ ಕೆಲವು ಸಲಹೆಯನ್ನ ಹೇಳಿದ್ದಾರೆ. ನಾನು ಕೂಡ ಹೇಳಿದ್ದೇನೆ, ಸಿಎಂ ಸಿದ್ದರಾಮಯ್ಯರನ್ನು ಕೂಡ ಭೇಟಿಯಾಗಿ ಚರ್ಚೆ ಮಾಡಿದ್ದೇನೆ. ಡಿಕೆ ಜೊತೆ 2 ಬಾರಿ ಮೀಟಿಂಗ್ ಆಗಿದೆ. ಹಾಗೆ ಸಿಎಂ ಜೊತೆ ಕೂಡ ನಾನು ಮಾತನಾಡಿದ್ದೇನೆ. ರಾಜಕಾರಣದ ಜೊತೆಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ, ಅಭಿವೃದ್ಧಿಯ ಬಗ್ಗೆ ಅಂತ. ಸೊ ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಈ ಹೇಳಿಕೆಯನ್ನ ಕೊಟ್ಟರು. ಡಿಕೆ ಭೇಟಿ ಬಗ್ಗೆ, ಸಿಎಂ ಭೇಟಿ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಒಂದಷ್ಟು ಸಲಹೆಗಳು ಡಿಕೆ ಕಡೆಯಿಂದಲೂ ಬಂದವು. ನಾನು ಕೂಡ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದೀನಿ, ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಒಂದು ಹಿತದೃಷ್ಟಿಯಿಂದ. DKC ಅವ್ರನ್ನೂ ಭೇಟಿ ಮಾಡಿದ್ದೆ. ಅವರು ಕೂಡ 2 ಬಾರಿ ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದ್ದೆ. ನೆನ್ನೆ CM ಅವ್ರನ್ನೂ ಭೇಟಿ ಮಾಡಿದ್ದೆ. ಇಬ್ರು ಭೇಟಿಯಾಗಿದ್ದು, ನಾವೇ ಭೇಟಿಯಾಗಿದ್ದು, ಅವರೇ ಭೇಟಿಯಾಗಿದ್ದು ಅಂತಂದ್ರೆ ಬೆಂಗಳೂರಿನಲ್ಲಿ ಒಬ್ಬರು ನಮ್ಮ ಸ್ನೇಹಿತರದ್ದು ಗೆಸ್ಟ್ ಹೌಸಲ್ಲಿ. ನಾನು ಸಾಮಾನ್ಯ ಬೆಂಗಳೂರಲ್ಲಿ ಉಳ್ಕೊಳ್ತೀನಿ. ಅವರು ಅಲ್ಲಾಸೆ ಹೋಗ್ತಾ ಇದ್ರು, ಹಂಗೆ ಬಂದರು. ಒಂದು ದಿವಸ, ಇನ್ನೊಂದು ದಿವಸನೂ ಕೂಡ ಭೇಟಿ ಮಾಡೋಣ ಅಂದ್ಕೊಂಡು ಎಲ್ಲ ಸೇರಿ ಭೇಟಿ ಮಾಡೋದು, ಚರ್ಚೆಗಳು ಮಾಡಿದ್ದೀವಿ ಅಷ್ಟೇ. ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕೆಲವು ಸಜೆಷನ್ಸ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆನಂತರ ನಾನು ನೆಕ್ಸ್ಟ್ ಡೇನೇ ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗಿ ನಿನ್ನೆ ಬಂದೆ. ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದೆ. ಬಂದಾದ ಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿದೆ. ಯಾಕೆಂದರೆ ಇವತ್ತು ನಾಳೆ ಇನ್ನೊಂದು 2-3 ದಿವಸ ನಾನು ಬೆಂಗಳೂರಿಗೆ ಹೋಗೋದು ಕಷ್ಟ. ಇವತ್ತು ಮಧುಗಿರಿನಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ, ಆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕು. ಮತ್ತು ನಾಳೆ ನಾಡಿದ್ದು ಬೇರೆ ತುಮಕೂರಿನಲ್ಲಿ ಕಾರ್ಯಕ್ರಮಗಳಿಗೆ ಒಪ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಿನ್ನೆ ರಾತ್ರಿನೇ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಕೆಲಸಗಳು, ನನ್ನ ಕ್ಷೇತ್ರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದೆ. ಮತ್ತು 1ನೇ ತಾರೀಕಿನಿಂದ ಅವರು ಈ ಬಜೆಟ್ ಡಿಸ್ಕಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಬಜೆಟ್ ಡಿಸ್ಕಷನ್ನಲ್ಲೂ ಕೂಡ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆಯ ಬಗ್ಗೆ ಮತ್ತು ಸಹಕಾರಿ ಇಲಾಖೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಅವ್ರ ಹತ್ರ ಎಲ್ಲ ಒಪ್ಪಿದ್ದಾರೆ. 1ನೇ ತಾರೀಕು ನಂತರ ಏನು ಬಜೆಟ್ ಪ್ರಿಪ್ರೇಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿನ್ನೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ರಾಜಕಾರಣ ಒಂದೇ ಮಾತಾಡೋದಲ್ಲ, ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆ ಅಭಿವೃದ್ಧಿ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಇನ್ನು ಎಲ್ಲ ಕಾಂಗ್ರೆಸ್ ನಾಯಕರು ಹೊಡೆದಂಥ ಡೈಲಾಗ್ ಅನ್ನೇ ರಾಜಣ್ಣ ಕೂಡ ರಿಪೀಟ್ ಮಾಡಿದ್ದಾರೆ. ಹೊಸತೇನಿಲ್ಲ ಇದರಲ್ಲಿ. ಸಿಎಂ ಬದಲಾವಣೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನೋದು. ಹೈಕಮಾಂಡ್ ಯಾವಾಗ ಏನು ಮಾಡುತ್ತೋ ಗೊತ್ತಿಲ್ಲ. ಖರ್ಗೆ ನಮ್ಮ ಪಕ್ಷದ ಅಧ್ಯಕ್ಷರು, ಅವರೇ ಹೈಕಮಾಂಡ್. ಸಿಎಂ ಬದಲಾವಣೆ ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ಒಬ್ಬರ ಕೈಯಲ್ಲಿ ಗೊಂದಲ ಸೃಷ್ಟಿ ಆಗಿರೋದಿಲ್ಲ ಅಂತ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ನೋಡಿ, ನಾನು ಪದೇ ಪದೇ ಹೇಳ್ತೀನಿ, ರಾಮನಗರ MLA ಅವರು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ನಾನು ಹೇಳ್ಬೋದು. ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ, ಏನು ಮಾಡ್ತಾರೋ ಅವರು ಗೊತ್ತಿಲ್ಲ. ಈಗ ನೆನ್ನೆ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಅವರೇ ನಮ್ಮ ಪಕ್ಷಕ್ಕೆ ಹೈಕಮಾಂಡು. ಅವ್ರು ಹೇಳಿದ್ದಾರೆ, ಇದು ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು, ನಿಮ್ಮ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ, ಅದಕ್ಕೆ ಹೈಕಮಾಂಡ್ ಯಾಕೆ ನೀವು ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ನವರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅನ್ನೋದು ನನಗೇನು ಖರ್ಗೆ ಅವರ ಹೇಳಿಕೆ ನಂತರ ನನಗೆ ಆ ಭಾವನೆ ಬಂದಿದೆ. ಖರ್ಗೆ ಅವರು ಹೇಳಿದಾರಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ಮುಖಂಡರುಗಳು ಮಾಡ್ಕೊಂಡಿರ್ತಕ್ಕಂಥ ಗೊಂದಲ, ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕಾಗಲ್ಲ. 10 ಜನ ಸೇರಿದಾಗ ತಾನೇ ಗೊಂದಲ ಆಗೋದು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರೆ ನೀವೇ ಬಗೆಹರಿಸ್ಕೊಳ್ಳಿ, ಹೈಕಮಾಂಡ್ ಕಡೆ ನೀವು ಬೆಟ್ ಮಾಡಿ ತೋರಿಸ್ಕೊಡ್ದು ಅಂತ ಅವರು ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಹಾಗೆಲ್ಲ ಹೇಳಿದ ಮೇಲೆ ಖರ್ಗೆ ಅವರು ಹೇಳಿದಂಥ
ಹೇಳಿಕೆ ಆಧಾರದ ಮೇಲೆ ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು ಈ ವಿಷಯದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಸರ್ ಈಗೇನು ಹೈಕಮಾಂಡ್ ಮನಸ್ಥಿತಿ ಅಂದ್ರೆ ಬದಲಾವಣೆ ಮನಸ್ಥಿತಿ ಇದೆ ಹೇಗೆ ಸರ್ ಏನು ನಿಮಗೇನು ಹೈಕಮಾಂಡ್ ಅಂದ್ರೆ ಯಾರ್ರೀ? ನಮ್ಮ ACC ಅಧ್ಯಕ್ಷರಲ್ಲೇನ್ರಿ? ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಸರ್? ಅವ್ರು ಹೇಳಿದ್ರಲ್ಲ, ಅವ್ರ ಮನಸ್ಥಿತಿನ ಅವರೇ ಖುದ್ದಾಗಿ ಹೇಳಿದಾರಲ್ಲ. ಹೈಕಮಾಂಡ್ ಇದು ನಾವೆಲ್ಲ ಸೃಷ್ಟಿ ಮಾಡಿರೋದು ಗೊಂದಲ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ನಮ್ಮ ಕಡೆ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ ಅಷ್ಟೆ. ಇನ್ನು ರಾಹುಲ್ಗೆ ಪತ್ರ ಬರೆದ ಬಗ್ಗೆ ಶಾಸಕ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಆ ಪತ್ರವನ್ನ ಇಡೀ ದೇಶಕ್ಕೆ ಕೊಟ್ಟಿದ್ದೇನೆ. ವೋಟ್ ಚೋರಿ ಬಗ್ಗೆ ನನ್ನ ಸ್ಟೇಟ್ಮೆಂಟ್ ಅನ್ನ ಓದ್ಕೊಳ್ಳಿ. ನನ್ನ ಸ್ಟೇಟ್ಮೆಂಟ್ ಸಂಪೂರ್ಣ ಓದಿದ್ರೆ ಗೊತ್ತಾಗುತ್ತೆ. ನಮ್ಮದು ಕೂಡ ಜವಾಬ್ದಾರಿ ಇದೆ ಅಂತ KN ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡುತ್ತಾ ರಾಜಣ್ಣ ಈ ಮಾತನ್ನ ಹೇಳಿದ್ದಾರೆ. ನಾನು ವೋಟ್ ಚೋರಿ ಬಗ್ಗೆ ನಾನು ಕೊಟ್ಟಂತ ಸ್ಟೇಟ್ಮೆಂಟು ಸಂಪೂರ್ಣವಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ. ವೋಟ್ ಚೋರಿ ಇದ್ರ ಬಗ್ಗೆ ನಾನು ಪತ್ರಿಕೆಯಲ್ಲೂ ಬರೆದಿದ್ದೀರಿ, ನೀವು ತೋರಿಸಿದ್ದೀರಿ. ಆದರೆ ಸಂಪೂರ್ಣ ನೋಡ್ದೇನೆ ಯಾವುದೋ 2 ಲೈನ್ ನೋಡ್ಕೊಂಬಿಟ್ಟು ಇಲ್ಲಿ ಹಿಂಗಿದೆ, ಯಾವುದು ನಮ್ಮದು ಕೂಡ ಜವಾಬ್ದಾರಿ ಇದೆ ಅಂತ ಹೇಳಿರ್ತೀನಿ. ನಮ್ಮದೇ ಸರ್ಕಾರ ಇತ್ತು. ಹಾಗಾಗಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ನಾವು BLO ಅಂತ ನೀವೆಲ್ಲ ಹೇಳ್ತಾ ಇದ್ರಿ. BLO ಅಲ್ಲ, ಅದು BLA, ಬೂತ್ ಲೆವೆಲ್ ಏಜೆಂಟ್ ಅಂದರೆ ನಾವು ಮಾಡ್ತೀವಿ. ಅಂದರೆ ಪಾರ್ಟಿಯವರು, ಎಲ್ಲ ಪಾರ್ಟಿಯವ್ರಿಗೂ ರಿಜಿಸ್ಟರ್ಡ್ ನ್ಯಾಷನಲಿಸ್ಟ್ ಪಾರ್ಟಿ ಇವ್ರುಗಳಿಗೆಲ್ಲ ಅಧಿಕಾರ ಇರುತ್ತೆ BLA ಅಪಾಯಿಂಟ್ ಮಾಡೋಕ್ಕೆ, ಪ್ರತಿ ಬೂತ್ಗೆ ಒಬ್ಬೊಬ್ಬರಿಗೆ. BLO ಅಪಾಯಿಂಟ್ ಮಾಡೋದು ಆಫೀಸರ್ಸ್ ಮಾಡ್ತಾರೆ. BLA ನಮ್ಮವ್ರು ಇರ್ತಾನಲ್ಲ, ಅವನು ಅದನ್ನು ಇವರು ಡ್ರಾಫ್ಟ್ ವೋಟರ್ಸ್ ಲಿಸ್ಟನ್ನ ಪಬ್ಲಿಷ್ ಮಾಡಿದಾಗ ನೋಡಬೇಕಿತ್ತು ಅವನು. ಈಗ ನಾವೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾವೆಲ್ಲ ಬೂತಲ್ಲೂ ಕೂಡ ತರದು ನೋಡ್ತೀವಿ, ಮಾಡ್ತೀವಿ. ಈ ಸಿಟಿಗಳಲ್ಲಿ ಏನು ಕಷ್ಟ ಅಂತ ಹೇಳಿದ್ರೆ, ಈ ಹೊಸಬ್ರು ಸೇರ್ಕೊಂಡ್ಬಿಡ್ತಾರಲ್ಲ, ಯಾರು ಸೇರಿದ್ದಾರೆ ಏನು ಎತ್ತ ಅವ್ರು ಪತ್ತೆ ಮಾಡೋದೇ ಕಷ್ಟ. ಆದರೆ ಒಂದೊಂದು ಮನೆಗೆ ಸಣ್ಣ ರೂಮ್ಗೆ 60 ಜನ 100 ಜನ ಸೇರಿಸ್ಬಿಟ್ಟಿರ್ತಾರಲ್ಲ, ಅದನ್ನು ನಾವು ಸಂಶಯದ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಆಗಲೇ ಕೂಡ ನಾವು ಅದನ್ನು ಡಿಲೀಟ್ ಮಾಡಿಸ್ಬೇಕಾಗಿದ್ದಂಥ ಜವಾಬ್ದಾರಿ BLAಗಳದ್ದು ಇರ್ತದೆ. ಆ BLAಗಳು ಸರಿಯಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದು ನೋಡ್ತಕ್ಕಂಥದ್ದು ನಮ್ಮ ಪಕ್ಷ ಜಿಲ್ಲಾ ಕಾಂಗ್ರೆಸ್ ಇರುತ್ತೆ, ತಾಲೂಕು ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಇರ್ತವೆ. ಅವ್ರುಗಳು ಅಧ್ಯಕ್ಷಗಳು ಅವ್ರುಗಳು ಎಲ್ಲ ಸರಿಯಾಗಿ ಮುತುವರ್ಜಿ ವಹಿಸಿದ್ದಿದ್ರೆ ಆ ಒಂದು ಪ್ರಮಾದ ತಪ್ಪಿಸ್ಬೋದಾಗಿತ್ತು ಅಂತಕ್ಕಂಥದ್ದಷ್ಟೆ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.